ಹಾಯ್, ನಮಸ್ಕಾರ. ನಾನು ಸೌಮ್ಯ. ಇವತ್ತು ಚಪಾತಿ ಕಾಣ್ತಾ ಇತ್ತಲ್ದ, ಅದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ ಮಸಾಲ ಮಾಡುವ ಅಂತ ಹೇಳಿ ಗ್ರೀನ್ ಮಸಾಲ ಮಾಡಿದೆ. ಅದು ನಿಜವಾಗ್ಲೂ ಚಪಾತಿಗೆ ಲೈಕ್ ಆಯ್ತು. ಹಂಗಾರೆ ಹ್ಯಾಂಗೆ ಮಾಡೋದು ಅಂದೇಳಿ ಬಾಪ್ರಲ್ಲ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಮುಷ್ಟಿ ಆಪಷ್ಟು ನಾನು ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪನ್ನು ತಗೊಂಡಿದೆ. ಇವೆರಡು ಸೊಪ್ಪು ಹಾಕಿ ಆದಮೇಲೆ ಒಂದು 5-7 ಹಸಿಮೆಣಸಿ ಹೈಕಣಿ. ಖಾರ ಜಾಸ್ತಿ ಬೇಕಾದ್ರೆ ಒಂಚೂರು ಹೈಕಣಿ ಜಾಸ್ತಿ, ಇಲ್ಲಾಂದ್ರೆ ಸಾಕು. ಇಲ್ಲ ನಾನು ಒಂದು 1/4 ಚಮಚಿ ಆಪಷ್ಟು ಸೋಂಪು, ಹಾಗೆ 1 ಇಂಚ್ ಶುಂಠಿ, 7-8 ಬೆಳ್ಳುಳ್ಳಿ, ಕಡಿಗೆ ಇದಕ್ಕೆ ಒಂದು 5-6 ಏಲಕ್ಕಿ, ಆಮೇಲೆ ಚಕ್ಕಿ 1 ಇಂಚ್, ಹಾಗೆ 1 ಸ್ಪೂನ್ ಆಪಷ್ಟು ಕಾಳುಮೆಣಸು, ಕಡೆಗೆ ಒಂದು ಸಣ್ಣ ಮುಷ್ಟಿ ಆಪಷ್ಟು ಗೋಡಂಬಿ ಹಾಕಿ ರುಬ್ಕಾಯಿ ಇಡೀನಿ. ಈಗ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ರುಚಿಗೆ ಎಷ್ಟು ಬೇಕಂತ ಉಪ್ಪು, ಹಾಗೆ 1 ಚಮಚಿ ಅರಿಶಿಣ ಪುಡಿ, 1 ಫುಲ್ ಚಮಚಿ ಆಪಷ್ಟು ಖಾರ ಪುಡಿ, 1 ಚಮಚಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚಿ ಕೊತ್ತಂಬರಿ ಪೌಡ್ರು, 1 ಚಮಚಿ ಗರಂ ಮಸಾಲ, ಹಾಗೆ 1/4 ಚಮಚಿ ಆಪಷ್ಟು ಜೀರಿಗೆ ಪುಡಿ. ಇದಕ್ಕೆ 1 ಲಿಂಬೆ ಹಣ್ಣನ್ನು ಪೂರ್ತಿ ಹಿಂಡ್ಕೊಂಡು ಆದಮೇಲೆ ಎಲ್ಲ ಮಸಾಲ ಚಿಕನಿಗೆ ಸೆಟ್ ಹಾಕಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇದನ್ನು ಕರೆಕ್ಟ್ ಮಾಡಿ ಮಿಕ್ಸ್ ಮಾಡಿ ಒಂದು ಮಿನಿಮಮ್ ಅಂದ್ರೆ ಒಂದು ಅರ್ಧ ಗಂಟೆ ಬಚ್ಚಿ, ಜಾಸ್ತಿನೂ ಬಚ್ಚಿದ್ರೆ ಲೈಕ್ ಮಾಂಸ ಹಿಡ್ಕೊಳ್ಳೋದು. ಈಗ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಪಾತ್ರೆ ಬಚ್ಚಿ, ಪಾತ್ರದ ನೀರಿದ್ದರೆ ಒಂಚೂರು ಕಾಯಿಲಿ, ಗೊತ್ತಾಗ್ತಿತ್ತಲ್ಲ ಈಗ ಈ ಥರ ಆಗ್ತಿರತ್ತೆ. ಇದು ಕಾದಾದ್ಮೇಲೆ ಒಂದು 2-3 ಚಮಚಿ ಆಪಷ್ಟು ಅಡುಗೆ ಎಣ್ಣೆ ಹಾಯ್ಕಣಿ. ನಾನೀಗ ಇಲ್ಲಿ ಅಡುಗೆ ಎಣ್ಣೆ ಹಾಯ್ಕೊಂಡು ಇದು ಕಾಯೋಕೆ ಬಿಡ್ತೆ. ಅದಾದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಯ್ಕೊಂಡಿದೆ. ಇದನ್ನು ಎಣ್ಣೆಗೆ ಚೂರು ಬಾಡಿಸ್ಕೊಂಡ್ರೆ ಸಾಕು. ಬ್ರೌನ್ ಕಲರ್ ಹಾಯ್ಕೊಂಡೇಳಿ ಏನಿಲ್ಲ, ಚೂರು ಬಾಡ್ಕೊಂಡ್ರೆ ಸಾಕಾದ. ಅದಾದಮೇಲೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಟಿತ್ತಲ್ಲ ಆ ಕೋಳಿನ ಇದಕ್ಕೆ ಹೊತ್ತಾಯ್ಕೊಂಡ್ರೆ ಆಯಿತು. ಇಲ್ಲಿ ನಿಮ್ಗೆ ತೋರ್ತಿತ್ತಲ್ಲ ಈರುಳ್ಳಿ ಎಷ್ಟು ಬೆಂದಿತ್ತು ತನಕ ಅಷ್ಟು ಬೆಂದರೆ ಸಾಕಾಗ್ತ. ಇದೀಗ ಚಿಕನನ್ನು ಈರುಳ್ಳಿಟ್ಟಿಗೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಚಿಕನಿಗೆ ಜಾಸ್ತಿ ಹೊತ್ತು ಬಿಟ್ಟರೆ ಖಾರ ಎಲ್ಲ ಲೈಕ್ ಹಿಡ್ಕೊಂಡಿರುತ್ತೆ. ಇಲ್ಲ ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟರು ಸಾಕಾಗ್ತ. ಇದೀಗ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೊಂದು ಮೀಡಿಯಮ್ ಸೈಜ್ ಆಪಷ್ಟು ಒಂದು ಟೊಮೆಟೊ ಹಣ್ಣನ್ನು ಹಾಯ್ಕೊಂಡಿದೆ. ಹಾಗೆ ಆಗ ನಾನು ಹೇಳಿದೆನಲ್ಲ ರುಬ್ಬಿದಂತಹ ಮಸಾಲೆ ಇತ್ತಲ್ಲ ಅದನ್ನು ಕೂಡ ಇದಕ್ಕೆ ಹಾಯ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವೀಗ ನೀರು ಹಾಕೋದು ಬೇಡ, ಎಂತಕ್ಕಂತ ಹೇಳಿದ್ರೆ ಮಸಾಲ ಸ್ವಲ್ಪ ನೀರು ಮತ್ತು ಕೋಳಿ ಬೇಯ್ದಿದ್ದಕ್ಕೋಸ್ಕರ ಕೋಳೆಗೆ ನೀರು ಬಿಡುತ್ತೆ. ಹಾಗಾಗಿ ಸದ್ಯಕ್ಕೆ ನೀರು ಹಾಯ್ಕೊಂಬೇಡ. ಲಿಡ್ ಕ್ಲೋಸ್ ಮಾಡಿ ಒಂದು 15-20 ನಿಮಿಷ ಬೇಯಿಸ್ಕೊಳ್ಳಿ. ಇದೀಗ ಬೆಂದಿತ್ತಲ್ಲ, ಇಷ್ಟು ಬೆಂದರೆ ಇಷ್ಟು ನೀರಿದ್ದರೆ ಸಾಕಾತು. ನಿಮ್ಗೊಂದು ಚೂರು ಗಟ್ಟಿ ಬೇಕು ಗ್ರೇವಿ ಅಂಬಾಗಿದ್ದರೆ ಒಂಚೂರು ಕೊಯ್ಸ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಸಾಕಾತು. ಇದು ಈಗ ಚಪಾತಿ ಒಟ್ಟಿಗೆ ತಿಂದ್ರಂತೂ ಲೈಕ್ ಆತ. ಇದು ನಿಜ ಹೇಳ್ಕೊಂಡು ಚಪಾತಿ ಪೂರಿ ಪರೋಟ ಹಿಂಗಿನಕೆಲ್ಲ ಲೈಕ್ ಜಾಸ್ತಿ ಆತ. ನಂಬದಿ ಕೊಚ್ಚಕ್ಕಿ ಅನ್ನೋಕ್ಕಷ್ಟು ಲೈಕ್ ಆತಿಲ್ಲ ಈ ಸಾರ. ಅದು ಬಿಟ್ಟರೆ ಬೆಣ್ತಕ್ಕಿ ಅನ್ನೋಕ್ಕೆ ಲೈಕ್ ಆತ. ಹಾಗೆ ನಾನು ಇಲ್ಲಿ ಚಪಾತಿನೇ ಇವತ್ತು ಮಾಡಿದೆ. ಇವತ್ತು ಈ ಚಪಾತಿಗೂ ಹಾಗೆ ಗ್ರೀನ್ ಮಸಾಲಕ್ಕೂ ಸೂಪರ್ ಕಾಂಬಿನೇಷನ್. ಹಾಗಿದ್ರೆ ಒಂದು ಸತಿ ಮಾಡಿ ಕಾಣಿ. ಬಾಯ್ ಎಲ್ಲರಿಗೂ.